ಸದ್ಯಕ್ಕೆ ಎಲ್ಲ ಕಡೆಗೆ ಇಡಿಯಟ್ಸ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದರಲ್ಲಿ ಗುಲಾಮರು ಮತ್ತು ಅಂಧಭಕ್ತರು ಟಾಪಲ್ಲಿದ್ದಾರೆ. ಈ ಇಡಿಯಟ್ಸ್ಗಳ ಲಾಜಿಕನ್ನು ಕೇಳಿ ನಮ್ಮ ಕಿವಿಯಲ್ಲಿ ರಕ್ತ ಬರೋಕ್ಕೆ ಶುರು ಆಗುತ್ತೆ, ತಲೆಯಲ್ಲಿ ಯಾರೋ ಡ್ರಿಲ್ ಹೊಡಿತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ, ನಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗಿಬಿಡುತ್ತೆ. ಈ ಇಡಿಯಟ್ಸ್ಗಳು ಎಲ್ಲ ಕಡೆಗೆ ಇದ್ದಾರೆ. ಸ್ಕೂಲು ಕಾಲೇಜುಗಳಲ್ಲಿ ಸಿಗ್ತಾರೆ, ಜಾಬು ಬಿಸ್ನೆಸ್ ಮಾಡುವ ಪ್ಲೇಸ್ಗಳಲ್ಲಿ ಸಿಗ್ತಾರೆ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಮಾರ್ಕೆಟು, ಸ್ಮಶಾನಕ್ಕೆ ಹೋದರೂ ಸಹ ನಮಗೆ ಈ ಇಡಿಯಟ್ಸ್ಗಳು ಸಿಗ್ತಾರೆ. ಈ ಇಡಿಯಟ್ಸ್ಗಳಿಗೆ ಬ್ರೇನೇ ಇರಲ್ಲ. ಈ ಇಡಿಯಟ್ಸ್ಗಳು ನಮ್ಮ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು, ಮೆಂಟಲ್ ಪೀಸನ್ನು ಹೀರಿಬಿಡ್ತಾರೆ. ಈ ಇಡಿಯಟ್ಸ್ಗಳಿದಾರಲ್ಲ ಒಂಥರ ಸೊಳ್ಳೆಗಳಿದ್ದಂತೆ. ಹೇಗೆ ಸೊಳ್ಳೆಗಳು ನಮ್ಮ ರಕ್ತ ಹೀರ್ತವೆನೋ ಅದೇ ಥರ ಈ ಇಡಿಯಟ್ಸ್ಗಳು ನಮ್ಮ ಎನರ್ಜಿಯನ್ನು, ದುಡ್ಡನ್ನು, ಟೈಮನ್ನು, ಮೆಂಟಲ್ ಪೀಸನ್ನು ಹೀರಿಬಿಡ್ತಾರೆ. ಅದಕ್ಕಾಗಿ ನಾವು ಈ ಇಡಿಯಟ್ಸ್ಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ಸೊಳ್ಳೆಗಳಿಂದ ಬಚಾವಾಗೋಕ್ಕೆ ಮೊದಲ ದಾರಿ ಯಾವುದಿದೆ? ನಾವು ವಿಂಡೋವನ್ನು ಕ್ಲೋಸ್ ಮಾಡಬೇಕು, ಸೊಳ್ಳೆ ಬತ್ತಿ ಹಚ್ಚಿ ಸೊಳ್ಳೆಗಳನ್ನು ಓಡಿಸಬೇಕು. ಇಷ್ಟಕ್ಕೂ ಓಡಲಿಲ್ಲಪ್ಪ ಅಂತಂದರೆ ನಾವೊಂದು ಮಚ್ಚರ್ದಾನಿಯನ್ನು ಹಾಕೋಬೇಕು, ಅಂದರೆ ನಮಗೆ ನಾವೇ ಒಂದು ಬೌಂಡ್ರಿಯನ್ನು ಸೆಟ್ ಮಾಡ್ಕೋಬೇಕು. ನೀವು ಕೂಡ ಈ ಇಡಿಯಟ್ಸ್ಗಳಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಇಡಿಯಟ್ಸ್ಗಳಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕಾಗಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಸ್ಪಾಟ್ ದ ರೆಡ್ ಫ್ಲ್ಯಾಗ್ಸ್ ಅರ್ಲಿ. ಈ ಇಡಿಯಟ್ಸ್ಗಳು ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆನೇ ನಾವು ಇಡಿಯಟ್ಸ್ಗಳನ್ನು ಪತ್ತೆ ಹಚ್ಚಬೇಕು ಮತ್ತು ಅವರನ್ನು ದೂರನೇ ಇಡಬೇಕು. ಯಾರಲ್ಲಿ ಈ ಲಕ್ಷಣಗಳು ಕಂಡು ಬರ್ತವೆನೋ ಅವ್ರು ಇಡಿಯಟ್ ಅಂದಂಗೆ. ಇಡಿಯಟ್ಗಳು ಇವ್ರು ಇದ್ದಾರೆ ಅಂತ ಗೊತ್ತಾದರೆ ನೀವು ಅವರಿಂದ ದೂರ ಓಡಬೇಕು. ಇಡಿಯಟ್ಸ್ಗಳ ಮುಖ್ಯ ಲಕ್ಷಣಗಳು ಇಂತಿವೆ. ನಂಬರ್ 1, ದೇ ಟಾಕ್ ಮೋರ್, ಲಿಸನ್ ಲೆಸ್. ಈ ಇಡಿಯಟ್ಗಳು ಜಾಸ್ತಿ ಮಾತಾಡ್ತಾರೆ ಮತ್ತು ಕಡಿಮೆ ಕೇಳಿಸಿಕೊಳ್ತಾರೆ. ಬರೀ ಇವ್ರು ಹೇಳೋದನ್ನೇ ನಾವು ಕೇಳಬೇಕು. ಇವ್ರ ಮಾತಲ್ಲಿ ಯಾವುದೇ ಮೀನಿಂಗ್ ಇರಲ್ಲ, ಅಂದರೂ ನಾವು ಕೇಳ್ತಾನೆ ಇರಬೇಕು. ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಲ್ಲ ಅವರು, ಕೇಳಿಸಿಕೊಳ್ಳೋದು ಕೂಡ ಇಲ್ಲ. ಮತ್ತು ಇಡಿಯಟ್ಗಳು ಡ್ರಾಮಾದಲ್ಲಿ ಮತ್ತು ಗಾಸಿಪ್ದಲ್ಲಿ ಸಿಕ್ಕಾಪಟ್ಟೆ ಟೈಮನ್ನು ವೇಸ್ಟ್ ಮಾಡ್ತಾರೆ. ಇಡಿಯಟ್ಗಳು ತಮ್ಮನ್ನು ಬಿಟ್ಟುಬಿಟ್ಟು ಇಡೀ ಜಗತ್ತನ್ನೇ ಬ್ಲೇಮ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇಯಿದೆ, ಇವ್ರಿಗೆ ಬೇಯಿದೆ, ಇದನ್ನೇ ಮಾಡ್ತಾ ಇರ್ತಾರೆ. ತಮ್ಮ ರೆಸ್ಪಾನ್ಸಿಬಿಲಿಟಿಗಳೇನು, ತಮ್ಮ ತಪ್ಪೇನಿದೆ ಅನ್ನೋದನ್ನು ಒಪ್ಪಿಕೊಳ್ಳಲ್ಲ. ಈ ಇಡಿಯಟ್ಸ್ಗಳಿಗೆ ಡ್ರಾಮಾ ಇಷ್ಟ ಇರುತ್ತೆ, ಸೊಲ್ಯೂಷನ್ ಬೇಕಾಗಿರಲ್ಲ. ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ನೀವು ಒಂದು 5 ನಿಮಿಷ ಗುಲಾಮರ ಜೊತೆಗೆ, ಅಂಧಭಕ್ತರ ಜೊತೆಗೆ ಮಾತಾಡಿ, ಅವ್ರೇನು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರಲ್ಲ ಅವೆಲ್ಲವೂ ಕೂಡ ಪಾಯಿಂಟ್ಲೆಸ್ ಆಗಿರ್ತವೆ. ಅದರಲ್ಲಿ ಯಾವುದೇ ಲಾಜಿಕ್ ಇರೋಲ್ಲ, ಮೀನಿಂಗು ಇರೋಲ್ಲ. ತಮಗೆ ತಾವೇನೋ ಏನೇನೋ ವಾಟ್ಸಪ್ಪಲ್ಲಿ ಬಂದಿರೋದನ್ನು ನೋಡ್ಕೊಂಡ್ಬಿಟ್ಟು ಎಲ್ರಿಗೂ ಹೇಳ್ತಾ ತಿರುಗ್ತಾ ಇರ್ತಾರೆ. ಅವರಿಗೆ ಸೊಲ್ಯೂಷನ್ ಬೇಕಾಗಿಲ್ಲ. ದೇಶವನ್ನು ಉಳಿಸೋದು, ಬೆಳೆಸೋದು, ಉದ್ಧಾರ ಮಾಡೋದು, ಡೆವಲಪ್ ಮಾಡೋದು ಬೇಕಾಗಿಲ್ಲ. ಬರೀ ಕಿತ್ತಾಡ್ತಾ ಕೊಡೋದಿದೆ. ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್, ರಬ್ಬರ್ ಬ್ಯಾಂಡ್ ಥರ ಎಳೆಯೋದಿದೆ. ಬೋಗಸ್ ಪಾರ್ಟಿ ಭಾರಿ ಇದೆ, ಕ್ರಿಮಿನಲ್ ಪಾರ್ಟಿ ಭಾರಿ ಇದೆ ಅಂಥೇಳಿ 50-50 ಜಗಳ ಮಾಡ್ತಾ ಇರ್ತಾರೆ. 20-20 ಮ್ಯಾಚ್ ಥರ ಮಾಡ್ತಾ ಇರ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಕ್ರಿಮಿನಲ್ ಪಾರ್ಟಿ, ಬೋಗಸ್ ಪಾರ್ಟಿ ಎರಡೂ ಒಂದೇ ಆಗಿವೆ. ಒಂದು ನಾಗರಾಜ್ ಆದರೆ ಇನ್ನೊಂದು ಸರ್ಫರಾಜ್ ಇದೆ ಅಷ್ಟೇ. ಎರಡೂ ವಿಷಕಾರಿನೇ ಇವೆ ದೇಶಕ್ಕೆ. ಬಟ್ ಈ ಮೂರ್ಖರಿಗೆ, ಇಡಿಯಟ್ಗಳಿಗೆ ಅದು ಅರ್ಥ ಆಗಲ್ಲ. ಅವ್ರಿಗೆ ಸೊಲ್ಯೂಷನ್ ಬೇಕಾಗಿಲ್ಲ, ಬರೀ ಡ್ರಾಮಾ ಬೇಕಾಗಿರುತ್ತೆ. ಈ ಇಡಿಯಟ್ಸ್ಗಳು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾರೆ. ಇವರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಪ್ಪ ಅಂತಂದರೆ ದೂರ ಇರೋದು ಬೆಸ್ಟ್ ಆಪ್ಷನ್ ಆಗಿದೆ. ವಿಂಡೋ ಕ್ಲೋಸ್ ಮಾಡಬೇಕು, ಅವರಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಸ್ಟೆಪ್ ನಂಬರ್ 2, ಡೋಂಟ್ ಆರ್ಗ್ಯೂ ವಿತ್ ಎನ್ ಇಡಿಯಟ್. ನೀವು ಇಡಿಯಟ್ಸ್ಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟನ್ನು ಮಾಡಬಾರ್ದು, ವಾದ ಮಾಡೋಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಈ ಇಡಿಯಟ್ಗಳು ಒಂಥರ ಹಂದಿಗಳಿದ್ದಂಗೆ. ನೀವು ಹಂದಿಗಳ ಜೊತೆಗೆ ಜಗಳ ಆಡಿಬಿಟ್ರೆ ನಿಮ್ಮ ಮೈ ಕೊಚ್ಚೆ ಆಗತ್ತೆ. ಸೊ ಇದರಿಂದ ಹಂದಿಗಳು ಮತ್ತಷ್ಟು ಖುಷಿ ಪಡ್ತವೆ. ಹಂದಿಗಳಿಗೆ ಇದೇ ಬೇಕಾಗಿರುತ್ತೆ. ತಾವಂತೂ ಕೊಚ್ಚೆಯಲ್ಲಿದ್ದೀವಿ, ಬೇರೆಯವರ ಮೈಗೆ ಕೊಚ್ಚೆಯನ್ನು ಎರಚಿಬಿಟ್ರೆ ಹಂದಿಗಳಿಗೆ ಖುಷಿ ಸಿಗುತ್ತೆ. ಅದಕ್ಕಾಗಿ ನೀವು ಹಂದಿಗಳ ಜೊತೆಗೆ ಯಾವತ್ತೂ ಕೂಡ ಫೈಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ಥರ ಈ ಇಡಿಯಟ್ಗಳ ಜೊತೆಗೆ ವಾದ ಮಾಡೋಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಇಡಿಯಟ್ಗಳ ಹತ್ರ ಸ್ವಂತ ನಾಲೆಜು ಇರಲ್ಲ, ಸ್ವಂತ ಐಡಿಯಾನೂ ಇರಲ್ಲ. ಯಾರೋ ಹೇಳ್ತಾರೆ, ವಾಟ್ಸಪ್ಪಲ್ಲಿ ಏನೋ ಬಂದಿರುತ್ತೆ, ಎಲ್ಲೋ ವಿಡಿಯೋದಲ್ಲಿ ನೋಡಿರ್ತಾರೆ, ಅದನ್ನು ಬಂದು ನಿಮಗೆ ಹೇಳ್ತಾ ಇರ್ತಾರೆ, ನಿಮ್ಮ ತಲೆ ತಿಂತಾ ಇರ್ತಾರೆ, ನಿಮ್ಮ ಜೊತೆಗೆ ವಾದ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದೇನಾದ್ರು ಓನ್ ರಿಸರ್ಚ್ ಇದೆ, ಓನ್ ಐಡಿಯಾಸ್ಗಳಿವೆ, 1000 ಬುಕ್ಸ್ ಓದಿದ್ದಾರೆ, ಅದನ್ನು ಓದಿಬಿಟ್ಟು ಹೇಳ್ತಾ ಇದ್ದಾರೆ, ತಮ್ಮದೇ ಆದಂಥ ಒಂದು ಅಧ್ಯಯನ ಮಾಡಿದ್ದಾರೆ, ತಲೆಯಲ್ಲಿರುವ ಕೂದಲುಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಓದಿ ಅಂತಂದರೆ ನಂಬಬಹುದು, ಕೇಳ್ಬೋದಪ್ಪ. ಸ್ವಂತದ್ದೇನೂ ಇರಲ್ಲ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಇದೇ ವಾದ ಇರುತ್ತೆ. ಅದಕ್ಕಾಗಿ ಇವ್ರ ಜೊತೆ ವಾದ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಇವರು ನೀವೇನು ಹೇಳ್ತಾ ಇದ್ದೀರಾ ಅನ್ನೋದನ್ನು ಕೇಳಿಸಿಕೊಳ್ಳೋದು ಇಲ್ಲ ಮತ್ತು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಅವರು ಒಂದು ಪಾಯಿಂಟಿಗೆ ಸ್ಟಿಕ್ ಆನ್ ಆಗಿರ್ತಾರೆ. ಅವ್ರಿಗೆ ಒಂದೇ ಗೊತ್ತಿರುತ್ತೆ,
ನೀವು ಏನೇ ಹೇಳಿ ಅವರಿಗೆ, ಏನೇ ಲಾಜಿಕ್ ಕೊಡಿ, ಏನೇ ಪ್ರೂಫ್ ಕೊಡಿ, ಮತ್ತೆ ಅವ್ರು ಅಲ್ಲಿಗೇ ಬರ್ತಾರೆ. ನೀವು ಅವರಿಗೆ ಎಷ್ಟೇ ಪ್ರೂಫ್ಸ್ ಕೊಟ್ಟರು ಕೂಡ ಅದೇನು ಪ್ರೂಫ್ ಇದೆ, ಪಾಯಿಂಟ್ ಆಫ್ ವ್ಯೂ ಏನಿದೆ, ರಿಯಾಲಿಟಿ ಏನಿದೆ, ಲಾಜಿಕ್ ಏನಿದೆ ಅರ್ಥ ಮಾಡ್ಕೊಳ್ಳಲ್ಲ. ನೀವೇನು ಹೇಳ್ತೀರಲ್ಲ ಅದನ್ನು ಅವ್ರು ಕೇಳಿಸ್ಕೊಳ್ಳಲ್ಲ. ಅವ್ರಿಗೇನು ಗೊತ್ತಿದ್ದೇನೋ ಅದನ್ನೇ ಪದೇ 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 ರಿಪೀಟಾಗಿ ಹೇಳ್ತಾರೆ, ನಿಮ್ಮ ತಲೆ ತಿಂತಾರೆ. ಈಗ ಎಕ್ಸಾಮಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಒಂದು ಆನ್ಸರ್ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತಾರೆ. ಕ್ವಶನ್ ಏನೇ ಇದ್ದರೂ ಕೂಡ ಅದೇ ಆನ್ಸರ್ ಬರೆದು ಬರ್ತಾರೆ ಅವರು. ಈಗ ಮೆಥಮೆಟಿಕ್ಸಲ್ಲಿ ಎಷ್ಟೋ ಜನ ಮಾಡೋದನ್ನು ನಾನು ನೋಡಿರುವೆ. ಇವರೊಂದು 10 ಫಾರ್ಮುಲಾ ಬೈಪಾಟ್ ಹಾಕೊಂಡು ಹೋಗಿರ್ತಾರೆ. ಯಾವುದೇ ಕ್ವಶನ್ ಬಂದರೂ ಕೂಡ ಗಿವನ್ ಡಾಟಾ ಬರೆಯೋದು, ಅದಾದ ನಂತರ ಯಾವುದಾದ್ರೂ ಒಂದು ಫಾರ್ಮುಲಾ ಹಚ್ಚೋದು, ಲಾಸ್ಟಿಗೆ ಹೆನ್ಸ್ ಪ್ರೂವ್ಡ್ ಅಂತೇಳಿ ಕೇಳಿರೋ ರಿಸಲ್ಟ್ ಇಟ್ಟು ಬಿಡೋದು. ಮಧ್ಯೆ ಏನು ಬರುತ್ತೋ ಅದನ್ನು ಇಳಿಸ್ಬಿಡೋದು, ಬಟ್ಟಿ ಇಳಿಸುವಿಕೆ ಮಾಡಿದಂಗೆ ಮಾಡಿಬಿಡೋದು. ಸೊ ಇವರು ಅದೇ ಥರ ಡಿಬೇಟ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇವ್ರ ಜೊತೆ ನೀವು ವಾದ ಮಾಡೋಕ್ಕೆ ಹೋಗಬಾರ್ದು. ಈ ಇಡಿಯಟ್ಸ್ಗಳಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಸೊಲ್ಯೂಷನ್ ಬೇಕಾಗಿರಲ್ಲ. ನಿಮ್ಮ ಅಟೆನ್ಷನನ್ನು, ನಿಮ್ಮ ಟೈಮನ್ನು, ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ದುಡ್ಡನ್ನು ಖರಾಬ್ ಮಾಡೋದಿರುತ್ತೆ, ನಿಮ್ಮ ಮೂಡನ್ನು ಹಾಳು ಮಾಡೋದಿರುತ್ತೆ. ಇವರಿಗೆ ರಿಯಾಲಿಟಿಯಲ್ಲಿ ಸೊಲ್ಯೂಷನ್ ಬೇಕಾಗಿರಲ್ಲ. ಇನ್ನು ನೀವು ಈ ಇಡಿಯಟ್ಗಳ ಜೊತೆಗೆ ವಾದ ಮಾಡೋಕ್ಕೆ ಹೋದರೆ ಈ ಇಡಿಯಟ್ಗಳು ನಿಮ್ಮ ಮೇಲೆ ಕಿರಿಸ್ತಾರೆ, ಅರ್ಚಾಟ ಕೂಗಾಟಗಳನ್ನು ಮಾಡ್ತಾರೆ. ಮತ್ತು ಈ ಇಡಿಯಟ್ಸ್ಗಳ ಗುಂಪು ಬಂತಪ್ಪ ಅಂತಂದರೆ ನಿಮ್ಮನ್ನು ಹಾಕ್ಕೊಂಡು ಹೊಡಿತಾರೆ, ಚಚ್ಚುತ್ತಾರೆ. ಅದಕ್ಕಾಗಿ ನೀವು ಇಡಿಯಟ್ಸ್ಗಳ ಜೊತೆಗೆ ವಾದ ಮಾಡೋಕ್ಕೆ ಹೋಗಬಾರ್ದು. ನೀವು ಒಂದು ಗ್ರೌಂಡಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಗ್ರೌಂಡಲ್ಲಿ 1000 ಜನ ಇಡಿಯಟ್ಸ್ಗಳಿದ್ದಾರೆ ಅಂತ ಅಂದ್ಕೊಳ್ಳಿ. 1000 ಜನ ಇಡಿಯಟ್ಸ್ಗಳಿದ್ದಾಗ ನೀವು ಕ್ರಿಮಿನಲ್ ಪಾರ್ಟಿ ಭಾರಿ ಅಂತಂದರೆ 500 ಜನ ಇಡಿಯಟ್ಸ್ಗಳು ನಿಮ್ಮನ್ನು ಹೇಟ್ ಮಾಡ್ತಾರೆ, ಮಿಕ್ಕ 500 ಜನ ಇಡಿಯಟ್ಸ್ಗಳು ನಿಮ್ಮ ಸಪೋರ್ಟಿಗೆ ನಿಲ್ತಾರೆ. ನೀವು ಸೇಫ್ ಆಗಿರ್ತೀರ. ಇದರ ಬದಲಿಗೆ ನೀವು ಬೋಗಸ್ ಪಾರ್ಟಿ ಭಾರಿ ಇದೆ ಅಂತಂದರೂ ಕೂಡ ಬೋಗಸ್ ಪಾರ್ಟಿಯ 500 ಜನ ಇಡಿಯಟ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಕ್ರಿಮಿನಲ್ ಪಾರ್ಟಿಯ 500 ಜನ ಇಡಿಯಟ್ಸ್ಗಳು ನಿಮ್ಮನ್ನು ಹೇಟ್ ಮಾಡ್ತಾರೆ. ಸೊ ಒಬ್ಬರು ಹಾಕ್ಕೊಂಡು ಹೊಡೆಯೋಕೆ ಬಂದರೆ ಇನ್ನೊಬ್ಬರು ನಿಮ್ಮನ್ನು ಕಾಪಾಡ್ತಾರೆ. ಆದರೆ ನೀವು 1000 ಜನ ಇಡಿಯಟ್ಸ್ಗಳ ಮುಂದೆ ಕೂತ್ಕೊಂಡ್ಬಿಟ್ಟು ಕ್ರಿಮಿನಲ್ ಪಾರ್ಟಿ, ಬೋಗಸ್ ಪಾರ್ಟಿ ಎರಡೂ ದೇಶಕ್ಕೆ ಹಾನಿಕಾರಕ ಇವೆ ಅಂತಂದರೆ ಈ 1000 ಜನ ಸೇರಿ ನಿಮ್ಮನ್ನು ಹಾಕೊಂಡು ಜಜ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ರೆಸಿಸ್ಟ್ ಆಗಿರ್ತಾರೆ ಮೆಂಟಲಿ. ಅವ್ರದ್ದೇ ಸರಿ, ಬೇರೆ ಏನಿದೆ ಅಲ್ಲ ಎಲ್ಲ ತಪ್ಪು ಅನ್ನೋ ಥರ ಇರ್ತಾರೆ. ಸೊ ಮೆಜಾರಿಟಿ ಮೂರ್ಖರದಿದೆ, ಬುದ್ಧಿವಂತರ ಮೆಜಾರಿಟಿ ಯಾವತ್ತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವು ಇಡಿಯಟ್ಸ್ಗಳ ಜೊತೆಗೆ ವಾದ ಮಾಡೋಕ್ಕೆ ಹೋಗಬಾರ್ದು. ನೀವು ಇಡಿಯಟ್ಸ್ಗಳನ್ನು ನೋಡಿ ಇಹಿ ಅಂತೇಳಿ ನಗಬೇಕು ಮತ್ತು ಬಿಟ್ಬಿಡಬೇಕು. ಹೇಳೋದಲ್ಲ ಅವರಿಗೆ, ಅವ್ರು ಹೇಳ್ತಾ ಇರ್ತಾರೆ ಹಾಗೆ ಹಿಂಗೆ ಅಂತೇಳಿ, ನಗೋದಿದೆ ಬಿಟ್ಟು ಬಿಡೋದಿದೆ. ಜಸ್ಟ್ ಸ್ಮೈಲ್ ಆ್ಯಂಡ್ ಎಂಜಾಯ್ ದಿಯರ್ ಸ್ಟುಪಿಡಿಟಿ. ಅವರನ್ನು ನೋಡೋದಿದೆ, ನಗೋದಿದೆ, ಅವರ ಸ್ಟುಪಿಡಿಟಿಯನ್ನು ಮಜಾ ತಗೊಳ್ಳೋದಿದೆ, ದಡ್ರ ಥರ ವರ್ತಿಸೋದಿದೆ ಅವ್ರ ಮುಂದೆ. ಅದನ್ನು ಬಿಟ್ಟು ನೀವು ಬುದ್ಧಿವಂತರಿದ್ದೀರಾ ಅಂತಂದರೆ ಗ್ಯಾರಂಟಿ ಹಾಕ್ಕೊಂಡು ಜಯಿಸ್ತಾರೆ ನಿಮ್ಮನ್ನು. ವಾದ ಮಾಡೋಕ್ಕೆ ಹೋಗಲ್ಲ. ನೀವು ಅವರಿಂದ ದೂರ ಇರಬೇಕು, ವಾದ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಮತ್ತು ನಿಮ್ಮ ಟೈಮನ್ನು, ಎನರ್ಜಿಯನ್ನು ಸೇವ್ ಮಾಡ್ಕೋಬೇಕು. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದ್ರ ಮೇಲೆ ಫೋಕಸ್ ಮಾಡಬೇಕು, ಅವರನ್ನು ಇಗ್ನೋರ್ ಮಾಡಬೇಕು. ಸ್ಟೆಪ್ ನಂಬರ್ 3, ಗಾರ್ಡ್ ಯುವರ್ ಎನರ್ಜಿ ಲೈಕ್ ಗೋಲ್ಡ್. ಹೇಗೆ ನಾವು ಅನಾವಶ್ಯಕವಾದ ಫಾಲ್ತು ಸಂಗತಿಗಳ ಮೇಲೆ ದುಡ್ಡನ್ನು ಖರ್ಚು ಮಾಡಲ್ವೋ ಅದೇ ರೀತಿ ಇಡಿಯಟ್ಸ್ಗಳ ಮೇಲೆ ನಾವು ನಮ್ಮ ಎನರ್ಜಿಯನ್ನು, ಟೈಮನ್ನು ವೇಸ್ಟ್ ಮಾಡಬಾರ್ದು. ನಾವು ಇವ್ರ ಜೊತೆಗೆ ಡೀಲ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ನಾನು ಯಾಕೆ ಇಂತಹ ಮೂರ್ಖರ ಮೇಲೆ ನನ್ನ ಟೈಮನ್ನು ವೇಸ್ಟ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡಬೇಕು. ಈ ಇಡಿಯಟ್ಗಳಿಂದ ನಿಮಗೆ ಪೀಸ್ ಅಂತೂ ಸಿಗಲ್ಲ, ಪ್ರಾಬ್ಲಮ್ಗಳೇ ಸಿಗ್ತವೆ. ನೀವು ಈ ಇಡಿಯಟ್ಗಳ ಜೊತೆಗೆ 5 ನಿಮಿಷ ಮಾತಾಡಿದರೆ ಸಾಕು, ನಿಮ್ಮ ಬ್ರೈನಲ್ಲಿ ಇಷ್ಟೊಂದು ಕೆಟ್ಟ ಎಫೆಕ್ಟ್ ಆಗುತ್ತಪ್ಪ ಅಂತಂದರೆ ಅದರಿಂದ ಹೊರಗೆ ಬರೋಕ್ಕೆ 2 ದಿವಸ ಬೇಕು. ಮತ್ತು ಈ ಇಡಿಯಟ್ಸ್ಗಳು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ, ಬೈತಾ ಇರ್ತಾರಲ್ಲ, ಅದನ್ನು ಮರೆಯೋಕೆ ನಿಮಗೆ 15 ದಿವಸ ಅಟ್ಲೀಸ್ಟ್ 1 ತಿಂಗಳನ್ನಾದರೂ ಬೇಕು. ಅಷ್ಟೊಂದು ಹೊಲಸು ಮಾತಿರ್ತವೆ, ಅಷ್ಟೊಂದು ಹೊಲಸಾಗಿ ಇವು ಬೈತಾ ಇರ್ತವೆ. ಸೊ ಇದ್ಯಾಕೆ ಬೇಕು ನಿಮಗೆ ಅಂಥೇಳಿ ನೀವು ಯೋಚನೆ ಮಾಡಬೇಕು. ಸೊ ಇಡಿಯಟ್ಸ್ಗಳನ್ನ ಬದಲಾಯಿಸೋಕೆ ಹೋಗ್ಬಿಡಿ, ಇಡಿಯಟ್ಸ್ಗಳನ್ನ ಇಡಿಯಟ್ಸ್ಗಳಾಗಿಡೋಕೆ ಹೋಗಿ. ಈ ಇಡಿಯಟ್ಸ್ಗಳು ಇದ್ರೇ ದೇಶದಲ್ಲಿ ನೀವು ಇಂಟೆಲಿಜೆಂಟ್ ಆಗಿರೋರು ದುಡ್ಡು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಬೇರೆ ಎಲ್ಲ ಇಂಟೆಲಿಜೆಂಟ್ ವ್ಯಕ್ತಿಗಳು ಹೇಗೆ ಇಡಿಯಟ್ಸ್ಗಳನ್ನ ಇಡಿಯಟ್ಸ್ಗಳಾಗಿಟ್ಟು ದುಡ್ಡು ಮಾಡ್ತಾ ಇದ್ದಾರೋ, ಸಕ್ಸಸ್ಫುಲ್ ಆಗ್ತಾ ಇದ್ದಾರೋ, ಫೇಮಸ್ ಆಗ್ತಾ ಇದ್ದಾರೋ, ನೀವು ಅದೇ ರೀತಿ ಮಾಡಿ. ಬಡವರನ್ನಾಗಿಟ್ಟರೆ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯ ಇದೆ. ಈ ಇಡಿಯಟ್ಗಳಿದ್ರೇ ನೀವು ಇಂಟೆಲಿಜೆಂಟ್ ಆಗೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನೀವು ಅವರನ್ನು ಇದ್ದಕ್ಕಿದ್ದಂಗೆ ಬಿಟ್ಟುಬಿಡಿ. ನೀವು ನಿಮ್ಮ ಎನರ್ಜಿಯನ್ನು ಬಂಗಾರದ ಥರ ಕಾಪಾಡಿಕೊಳ್ಳಿ. ಸ್ಟೆಪ್ ನಂಬರ್ 4, ಡೋಂಟ್ ಟೇಕ್ ದಿಯರ್ ಬೇಟ್. ನೀವು ಈ ಇಡಿಯಟ್ಗಳ ಹಾಕುವ ಗಾಳಕ್ಕೆ ಸಿಲುಕಾಕಿಕೊಳ್ಬಾರ್ದು. ಹೇಗೆ ಮೀನು ಹಿಡಿಯೋಕೆ ಆಹಾರ ಪದಾರ್ಥಗಳನ್ನು ಹಾಕ್ತಾ ಇರ್ತಾರಲ್ಲ ಮೀನು ಹಿಡಿಯೋರು, ಅದೇ ಥರ ಈ ಇಡಿಯಟ್ಸ್ಗಳು ನಿಮ್ಮನ್ನು ಬೀಳಿಸೋಕೆ ಗಾಳ ಹಾಕ್ತಾ ಇರ್ತಾರೆ. ನೀವು ಇವರ ಗಾಳದಲ್ಲಿ ಹೋಗಿ ಬೀಳಬಾರ್ದು. ಈ ಇಡಿಯಟ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿರುವ ಮಸಾಲೆ ಭರಿತವಾದ ಗಾಸಿಪ್ಗಳನ್ನು ಹೇಳಿ ನಿಮ್ಮನ್ನು ಅವರ ಗಾಳಕ್ಕೆ ಹಾಕೋಕೆ ನೋಡ್ತಾರೆ, ನೀವು ಬೀಳಬಾರ್ದು.
ನೀವು ಇಷ್ಟಕ್ಕೆ ಬೀಳಿಲ್ಲ, ನೀವು ಹೈ ವ್ಯಾಲ್ಯೂ ಹೈ ಮೈಂಡ್ಸೆಟ್ ಇರುವ ವ್ಯಕ್ತಿ ಇದ್ದೀರಾ ಅಂತ ಗೊತ್ತಾದರೆ ಅವರು ನಿಮಗೆ ಬೈಗುಳಗಳನ್ನು ಬೈತಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಇದರಿಂದ ನಿಮಗೆ ಸಿಟ್ಟು ಬರುತ್ತೆ, ನೀವು ಅವ್ರ ಜೊತೆಗೆ ಜಗಳಕ್ಕೆ ಇಳಿದು ಬಿಡ್ತೀರಾ, ವಾದಕ್ಕೆ ಇಳಿದು ಬಿಡ್ತೀರಾ. ಅವ್ರಿಗೆ ಅದೇ ಬೇಕಾಗಿರುತ್ತೆ. ಇಲ್ಲ ಇಡಿಯಟ್ಸ್ಗಳು ನಿಮ್ಮನ್ನು ಇನ್ಸಲ್ಟ್ ಮಾಡಿಬಿಡ್ತಾರೆ, ನಿಮಗೆ ಹೊಲ್ಸು ಬೇಯ್ದು ಬಿಡ್ತಾರೆ, ನಿಮಗೆ ತಡ್ಕೊಳಕ್ಕಾಗಲ್ಲ, ನೀವು ಇವ್ರ ಜೊತೆಗೆ ವಾದ ಮಾಡೋಕ್ಕೆ ಹೋಗ್ತೀರಿ, ಅವ್ರಿಗೆ ಅದೇ ಬೇಕಾಗಿದೆ. ಈ ಇಡಿಯಟ್ಸ್ಗಳು ಹಂದಿ ಇದ್ದಂಗೆ ಅಂತೇಳಿ ಈಗಾಗಲೇ ಹೇಳಿರುವೆ. ಇವರಂತೂ ಕೊಚ್ಚೆಯಲ್ಲಿದ್ದಾರೆ. ಸೊ ನಿಮ್ಮನ್ನು ಕೂಡ ಅವರು ಕೊಚ್ಚೆಗೆ ಇಳಿಸ್ಬೇಕಂತಲೇ ನಿಮ್ಮನ್ನು ಪ್ರೊವೋಕ್ ಮಾಡ್ತಾರೆ. ನಿಮಗೆ ಬೈಯೋದು, ಏನಾದರೂ ಅನ್ನೋದು, ಗಾಸಿಪ್ ಹೇಳೋದು, ಇನ್ಸಲ್ಟ್ ಮಾಡೋದು ಮಾಡಿಬಿಟ್ಟು ನೀವು ಅವ್ರ ಜೊತೆ ಕಿತ್ತಾಡಬೇಕು, ನಿಮ್ಮ ಅಟೆನ್ಷನ್ ಅವ್ರಿಗೆ ಸಿಗಬೇಕು. ಅದಕ್ಕಾಗಿ ಅವರು ನಿಮಗೊಂದು ಗಾಳ ಹಾಕ್ತಾ ಇರ್ತಾರೆ, ಒಂದು ಬೇಟನ್ನು ಹಾಕ್ತಾ ಇರ್ತಾರೆ. ಈ ಬೇಟಿಗೆ ನೀವು ಬಲಿ ಆಗಬಾರ್ದು, ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದು. ಸೈಲೆನ್ಸ್ ಈಸ್ ಸ್ಟ್ರಾಂಗರ್ ದ್ಯಾನ್ ಆ್ಯಂಗರ್. ಮೌನ ಕೋಪಕ್ಕಿಂತ ಬೆಸ್ಟ್ ಆಗಿರುತ್ತೆ. ನೀವು ಮೌನಕ್ಕೆ ಶರಣಾಗಿರಬೇಕು, ಕೋಪಕ್ಕೆ ಹೋಗಬಾರ್ದು. ಕೋಪಕ್ಕೆ ಹೋದರೆ ನೀವು ಕೆಟ್ರಿ ಅಂದಂಗೆ, ಅವ್ರಿಗೆ ಅದೇ ಬೇಕಾಗಿದೆ. ನಿಮಗೆ ಸಿಟ್ಟು ಬಂದರೆ, ನೀವು ಇರಿಟೇಟ್ ಆದರೆ ಅವ್ರಿಗೆ ಖುಷಿ ಆಗತ್ತೆ. ಅದಕ್ಕಾಗಿ ನೀವು ಸಿಟ್ಟು ಮಾಡ್ಕೋಬಾರ್ದು, ಇರಿಟೇಟ್ ಆಗಬಾರ್ದು, ಮೌನ ಇರಬೇಕು, ಅವ್ರನ್ನ ಇಗ್ನೋರ್ ಮಾಡಬೇಕು. ವಾಕಿಂಗ್ ಅವೇ ಇಸ್ ದ ಪವರ್. ನೀವು ಹಂದಿ ಕಂಡ ತಕ್ಷಣ ದೂರ ಹೋಗೋದು ಬೆಟರ್ ಆಗಿದೆ. ಅದನ್ನು ಬಿಟ್ಟು ಹಂದಿ ಇದೆ ಅಂತೇಳಿ ನೀವು ಕೊಚ್ಚೆಗಿಳಿದು ಅದ್ರ ಜೊತೆ ಗುದ್ದಾಡೋದಲ್ಲ. ಗುದ್ದಾಡಿದರೆ ನಿಮ್ಮ ಮೈ ಕೂಡ ಕೊಳೆ ಆಗುತ್ತೆ. ಈಗ ಒಂದು ನಾಯಿ ಬೊಗಳ್ತಾ ಇದೆ ಅಂತ ಅಂದ್ಕೊಳ್ಳಿ, ನೀವು ಇಗ್ನೋರ್ ಮಾಡಿ ಹೋಗಬೇಕು. ಸೊ ಅದಕ್ಕೆ ಕಲ್ಲು ಒಗೆಯೋದು ಏನಾದರೂ ಮಾಡೋಕ್ಕೆ ಶುರು ಮಾಡಿದರೆ ಅದು ಮತ್ತಷ್ಟು ಬೊಗಳುತ್ತೆ. ನಾಯಿ ಬೊಗಳ್ತಾ ಇದೆ ಅಂಥೇಳಿ ನೀವು ಕೂಡ ಅದ್ರ ಮುಂದೆ ಹೋಗಿ ಬೌ ಅಂಥೇಳಿ ಬೊಗಳಕ್ಕೆ ಶುರು ಮಾಡಿದರೆ ನಿಮಗೂ ನಾಯಿಗೂ ವ್ಯತ್ಯಾಸ ಏನು? ಅದಕ್ಕಾಗಿ ನೀವು ಈ ಇಡಿಯಟ್ಸ್ಗಳ ಹಾಕುವ ಗಾಳಕ್ಕೆ ಬೀಳಬಾರ್ದು, ದೂರ ಹೋಗಬೇಕು. ಸೈಲೆನ್ಸ್ ಇಸ್ ದ ಪವರ್ ಅನ್ನೋದನ್ನು ನೀವು ಕಲಿಬೇಕು. ಸ್ಟೆಪ್ ನಂಬರ್ 5 ಆ್ಯಂಡ್ ಲಾಸ್ಟ್, ಸೆಟ್ ಸ್ಟ್ರಾಂಗ್ ಬೌಂಡ್ರೀಸ್. ನೀವು ಇಡಿಯಟ್ಸ್ಗಳೊಂದಿಗೆ ಸ್ಟ್ರಾಂಗ್ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ನಾನು ನಿಮಗೆ ಆರಂಭದಲ್ಲಿ ಹೇಳಿದಂತೆ ಇಡಿಯಟ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ನಿಮಗೆಲ್ಲ ಕಡೆ ಇಡಿಯಟ್ಸ್ಗಳು ಸಿಗ್ತಾರೆ, ಸುಲಭವಾಗಿ ಸಿಗ್ತಾರೆ. ನೀವು ಸ್ಕೂಲು ಕಾಲೇಜ್ಗಳಲ್ಲಿದ್ದರೆ ನಿಮ್ಮ ಕ್ಲಾಸ್ಮೇಟ್ಗಳು, ಸ್ಟೂಡೆಂಟ್ಗಳು, ಟೀಚರ್ಗಳೇ ಇಡಿಯಟ್ಸ್ಗಳ ರೂಪದಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಸುತ್ತೋಕೆ ಹೋಗಿರ್ತೀರ, ಬಸ್ಸು, ಟ್ರೈನಲ್ಲಿ, ಏರೋಪ್ಲೇನಲ್ಲಿ ಕೂಡ ಇಡಿಯಟ್ಸ್ಗಳು ಬರ್ತಾರೆ. ಜಾಬ್ ಮಾಡುವಾಗ, ಬಿಸ್ನೆಸ್ ಮಾಡುವಾಗಲೂ ಕೂಡ ಇಡಿಯಟ್ಸ್ಗಳು ಬರ್ತಾರೆ. ಇವರಂತೂ ಎಲ್ಲ ಕಡೆಗಿದ್ದಾರೆ. ಸೊ ಇವರನ್ನಂತೂ ನೀವೇನು ಗನ್ ತೊಗೊಂಡು ಸಾಯ್ಸಕ್ಕೆ ಬರಲ್ಲ, ಇವರು ಇರೋರೆ. ಬೆಸ್ಟ್ ಸೊಲ್ಯೂಷನ್ ಏನಂತಂದರೆ ನಾವು ಬೌಂಡ್ರಿ ಸೆಟ್ ಮಾಡೋದು. ಹೇಗೆ ಸೊಳ್ಳೆಗಳು ಬರಬಾರ್ದಂತೇಳಿ ಸೊಳ್ಳೆ ಬತ್ತಿ ಹಚ್ತೀವೋ, ವಿಂಡೋ ಕ್ಲೋಸ್ ಮಾಡ್ತೀವೋ, ಮಚ್ಚರ್ದಾನಿ ಹಾಕ್ಕೊತೀವೋ, ಅದೇ ಥರ ನಾವು ಬೌಂಡ್ರಿಗಳನ್ನು ಸೆಟ್ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಇವರಿಗೆ ಪೊಲೈಟ್ಲಿ ನೋ ಹೇಳೋಕ್ಕೆ ಶುರು ಮಾಡಬೇಕು. ಇವ್ರು ಹೇಳ್ತಾ ಇರ್ತಾರೆ ನಿಮ್ಮನ್ನು ಗಾಸಿಪಿಗೆ, ನೋ ಹೇಳೋದಿದೆ, ದೂರ ಹೋಗೋದಿದೆ, ಪೊಲೈಟ್ಲಿ ಹೋಗೋದಿದೆ. ನೆಕ್ಸ್ಟ್, ಲಿಮಿಟ್ ದಿಯರ್ ಎಕ್ಸೆಸ್. ಇವರಿಗೆ ನಿಮ್ಮ ಎಕ್ಸೆಸ್ಸನ್ನು ಕಡಿಮೆ ಮಾಡೋದಿದೆ. ಇವರಿಗೆ ನೀವು ಅಟೆನ್ಷನನ್ನು ಕೊಡಬಾರ್ದು, ರೆಸ್ಪಾನ್ಸನ್ನು ಕೊಡಬಾರ್ದು, ಟೈಮನ್ನು ಕೊಡಬಾರ್ದು. ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಅವರು ನಿಮ್ಮಿಂದ ದೂರ ಹೋಗ್ತಾರೆ. ನಿಮ್ಮ ಎಕ್ಸೆಸ್ಸನ್ನು ಅವರಿಗೆ ಕಡಿಮೆ ಕೊಡಬೇಕು. ಸ್ಟೇ ಕಾಮ್ ಆ್ಯಂಡ್ ಡಿಟ್ಯಾಚ್ಡ್. ನೀವು ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಶಾಂತವಾಗಿರಬೇಕು ಮತ್ತು ಡಿಟ್ಯಾಚ್ಡ್ ಆಗಿರಬೇಕು. ಅವ್ರು ನಿಮಗೆ ಬೇಟ್ ಕೊಟ್ಬಿಟ್ಟು ಪ್ರೊವೋಕ್ ಮಾಡ್ತಾ ಇರ್ತಾರೆ, ಬರಲಿ ಅಂಥೇಳಿ ನೀವು ತಾಳ್ಮೆ ಕಳೆದುಕೊಳ್ಳಲ್ಲ, ಕೂಲಾಗಿರೋದು. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗಲ್ಲ. ಆನೆ ಹೋಗುವಾಗ ನಾಯಿಗಳು ಬೊಗಳ್ತವೆ, ಅದು ನಾಯಿಗಳ ಸಮಸ್ಯೆ, ನಾಯಿಗಳ ಪ್ರಾಬ್ಲಮ್ಮು. ನೀವು ಆನೆ ಥರ ಹೋಗೋದಿದೆ, ಗಜ ಗಾಂಭೀರ್ಯದಿಂದ ಹೋಗೋದಿದೆ, ಅಟೆನ್ಷನ್ ಕೊಡೋಂಗಿಲ್ಲ. ಕೊಟ್ಟರೆ ನೀವು ಕೆಟ್ರಿ ಅಂದಂಗೆ. ಅದಕ್ಕಾಗಿ ಈ ಬೌಂಡ್ರಿಯನ್ನು ನೀವು ಸೆಟ್ ಮಾಡಲೇಬೇಕು. ನೀವು ಇವರನ್ನು ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಗ್ರೋತ್ನ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ ನೀವು ಹೇಗೆ ಗ್ರೋ ಆಗಬೇಕು, ಏನೇನೆಲ್ಲ ನಿಮಗೆ ಅಪರ್ಚುನಿಟಿಗಳಿವೆ, ಏನೇನೆಲ್ಲ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅನ್ನೋದರ ಮೇಲೆ ಫೋಕಸ್ ಮಾಡ್ತಾ ನೀವು ಮುಂದೆ ಸಾಗಬೇಕು. ಈ ಬೌಂಡ್ರಿಗಳನ್ನು ನೀವು ಸೆಟ್ ಮಾಡಬೇಕು ಮತ್ತು ಈ ಇಡಿಯಟ್ಸ್ಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ನೀವು ಈ ಇಡಿಯಟ್ಸ್ಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಬೋದು. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್.